ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಬಿರಿಯಾನಿ ರೆಸಿಪಿ, ರೈಸ್ ಹೆಂಗೆ ಮಾಡೋದು ಅಂತ ರೆಸಿಪಿ ಫುಲ್ ಡೀಟೇಲ್ ವಿಡಿಯೋ ಐತಿ. ಆಲ್ರೆಡಿ ನಾನು ಮಸಾಲೆ ರೆಸಿಪಿ ತೋರಿಸಿದನು. ಮಸಾಲೆ ನೀವು ಮನೆಯಲ್ಲಿ ಮಾಡಿಟ್ಕೊಂಡಿದ್ರಿ ಅಂದ್ರೆ ಒಂದು ದಿವ್ಸ ನೀವು ಮಸಾಲೆ ಪೌಡ್ರ್ ಮಾಡಿಟ್ಕೋರಿ. ನಿಮಗೆ ಟೈಮ್ ಸಿಗಲಿಲ್ಲ ಅಂದ್ರೆ ಮರನೇ ದಿವಸ ಈ ರೀತಿ ರೈಸ್ ಮಾಡಿಟ್ಕೋರಿ. ನಿಮಗೆ ರುಚಿ ಆಗಿರ್ತೈತಿ, ಟೇಸ್ಟು ಆಗಿರ್ತೈತಿ. ಮತ್ತು ಆಲ್ಮೋಸ್ಟ್ ನೀವು ಬಿರಿಯಾನಿ ಪೌಡ್ರ್ ಮಾಡಿದ ದಿವ್ಸ ನೀವು ರೈಸ್ ಮಾಡ್ಕೊಂಡ್ರೆ ಅಂದ್ರೆ ಅದೊಂದು ಟೇಸ್ಟೇ ಬೇರೆ, ಅದು ರುಚಿನೇ ಬೇರೆ. ನಿಮಗೆ ಹೆಂಗೆ ಅನುಕೂಲ ಆಗ್ತೈತಿಲ್ಲ ಹಂಗೆ ಮಾಡಿರಿ. ಮಸಾಲೆ ಪೌಡ್ರ್ ಮಾಡೋ ರೆಸಿಪಿ ಆಲ್ರೆಡಿ ನಾನು ಹಾಕಿದೆನು. ಇದನ್ನು ರೈಸ್ ಮಾಡೋದು ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳತ್ತನು. ಇದನ್ನು ಮಾಡ್ಕೊಳಕ್ಕೆ ಒಂದಿಷ್ಟೆಲ್ಲ ವೆಜಿಟೇಬಲ್ಗಳು ಮತ್ತು ಅಕ್ಕಿ ನೆನೆ ಹಾಕಿಟ್ಕೋಬೇಕು, ಅದೊಂದು ಪ್ರೊಸೀಜರ್ ಐತಿ. ನಾನು ಇದಕ್ಕೆ ಬಾಸುಮತಿ ಅಕ್ಕಿನ ತೊಗೊಂಡು, ನೀವು ಬಾಸುಮತಿ ಅಕ್ಕಿಲೇನೋ ರುಚಿ ಆಗ್ತೈತಿ, ಅದಕ್ಕೋಸ್ಕರ ನಾ ಇದನ್ನು ತೊಗೊಂಡು ಅವನೊಂದು ಅರ್ಧ ತಾಸು ನೆನೆ ಇಟ್ಕೊಂಡನು. ಆಮೇಲೆ ಫ್ಲವರನ್ನ ಅವನು ಸ್ವಲ್ಪ ಅಡಿಯಕ್ಕೋ ಸಕ್ಕರೆ ಅರಿಶಿನ ನೀರೊಳಗನ ಹುಳಾದು ಇರ್ತಾವೆ, ಅದಕ್ಕೋಸ್ಕರ ಕ್ಲೀನ್ ಮಾಡಿ ಈ ರೀತಿ ನೀರೊಳಗೆ ಇಟ್ಕೊಂಡನು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಪುದೀನ, ಡಬ್ಬುಕಾಯಿ, ಬಟಾಟಿ, ಗಜ್ರಿ ಮತ್ತು ಒಂದು 2 ಮೆಣಸಿನ್ಕಾಯಿ, ಒಂದಿಷ್ಟು ಉಳ್ಳಾಗಡ್ಡಿ ತೊಗೊಂಡನು. ನೀವು ಇದಕ್ಕೆ ಬೇಕಂದ್ರೆ ಮಶ್ರೂಮು ಮತ್ತು ಪನ್ನೀರು ಮತ್ತು ನೀವು ಸೋಯಾ ಚಂಕ್ಸ್ ಏನಿರ್ತೈತಲ್ಲ ಇವನು ಆ್ಯಡ್ ಮಾಡ್ಕೋಬೋದು. ಇವಿಷ್ಟು ಈರುಳ್ಳಿ ನಾ ಯಾಕೆ ತೊಗೊಂಡನಂದ್ರೆ ಒಂದು ಸ್ವಲ್ಪ ಸ್ಲೈಸ್ ಮಾಡಿ ಇಟ್ಕೋಬೇಕು, ಒಂದು ಸ್ವಲ್ಪ ಇದನ್ನು ವೆಜಿಟೇಬಲ್ಗಳು ಹಾಕ್ಕೋಬೇಕು. ಆಮೇಲೆ ಮಸಾಲೆ ಪೌಡ್ರ್ ಅಂದ್ರೆ ಬಿರಿಯಾನಿ ಪೌಡ್ರ್ ಏನು ಮಾಡ್ಕೊಂಡಿರ್ತಲ್ಲ ಇಲ್ಲಿ ನೋಡ್ರಿ ನಾನು ಅವನ್ನೆಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡು ಅದಕ್ಕೆ 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಹಾಕಿ ಖಾರ, ಉಪ್ಪು, ಅರಿಶಿನ, ಆಮೇಲೆ ಕಸೂರಿ ಮೇಥಿ ಮತ್ತು ಇದೇನು ಮಸಾಲೆ ಇರ್ತೈತಲ್ಲ ಪೌಡ್ರ್ ಮಾಡಿ ಇಟ್ಟಿರ್ತಾವೆ ಅದನ್ನೊಂದು 2 ಚಮಚೆ, ಆಮೇಲೆ ಕಸೂರಿ ಮೇಥಿ ಮತ್ತು ಪುದೀನ, ಕರಿಬೇವಿನ ಎಲೆ, ಅರಿಶಿನ ಇವ್ರನ್ನ ಈ ರೀತಿ ಎಲ್ಲ ಮೊದಲಿಗೆ ಮಸಾಲೆ ಹಾಕಿ ಒಂದು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಕಲಿಸೀನಿ. ಆಮೇಲೆ ಇದಕ್ಕೊಂದು ಬೌಲ್ನಷ್ಟು ಗಟ್ಟಿ ಮೊಸರು ತೊಗೋಬೇಕು. ನೀವು ಇದು ಮೊಸರೊಳಗೆ ನೆನೆ ಇಟ್ಟರೆ ಇದೆಲ್ಲ ಬಿರಿಯಾನಿ ಮೇನ್ ರುಚಿ ಕೊಡೋದು. ಬಿರಿಯಾನಿಗೆ ಏನು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು ಮೊಸರನ್ನು. ಆಮೇಲೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೀನಿ. ಇಷ್ಟು ಇವನ್ನೆಲ್ಲನೂ ಕೈ ಸಹಾಯದಿಂದನೇ ಕಲಿಸ್ಬೇಕು. ನೀವು ಸ್ಪೂನ್ಲೆ ಕಲಿಸಿದ್ರೆ ಅದು ಕೋಟಿಂಗ್ ಸರಿ ಕುಂಡ್ರಂಗಿಲ್ಲ, ಅದಕ್ಕೋಸ್ಕರ ಇದನ್ನು ಮೊಸರೊಳಗನ ಈ ರೀತಿ ಕೈಲೇ ಕಲಿಸ್ಕಾಸ ಒಂದು ಪ್ಲೇಟ್ ಮುಚ್ಚೆ ಅವನ್ನ ಎಲ್ಲ ನೆನೆ ಹಾಕಿಟ್ನಿ. ಆಮೇಲೆ ರೈಸ್ ಮಾಡ್ಕೊಳಕ್ಕೆ ನಾನು ಒಂದು 2 ಏಲಕ್ಕಿ, ಚಕ್ಕೆ, ಒಂದು ಚಕ್ರ ಮೊಗ್ಗ, ಒಂದು 4 ಮೆಣಸಿನ್ಕಾಳು ಇವನಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಒಂದು 80% ಅಷ್ಟೇ ಕುದಿಸ್ಬೇಕು. ಇದನ್ನು ಪೂರ ಹಣ್ಣಗೆ ಕುದ್ರೆ ನಮಗೆ ಅನ್ನ ಚಲೋ ಆಗಂಗಿಲ್ಲ, ಮಿದು ಮುದ್ದೆ ಆಗ್ತೈತಿ. ಅದಕ್ಕೋಸ್ಕರ ನೀವು ಇದು ರೈಸ್ ಉದುರು ಎಷ್ಟು ಇರ್ತೈತಲ್ಲ ಅಷ್ಟು ಚಲೋ ಆಗ್ತೈತಿ. ಒಂದಿಷ್ಟು ಅಡುಗೆ ಐಟಮ್ಸ್ಗಳು ಇವು ಹಿಂಗೆ ಆಗ್ಬೇಕಂತ ಇರ್ತೈತಿ, ಅಂದ್ರೆ ಉದುರು ಆಗೇ ಇರಬೇಕು. ಮತ್ತು ಒಂದಿಷ್ಟು ಮೆತ್ತಗಾಗಿರುವಂಥ ಐಟಮ್ಸು ಇರ್ತಾವೆ, ಅದಕ್ಕೋಸ್ಕರ ಇವನು ಉದುರುಗಾಗಿ ಅನ್ನ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಚಲೋ ಆಗ್ತೈತಿ. ಮತ್ತು ಇವನೊಂದಿಷ್ಟು ಉದ್ದುದಕ್ಕೆ ನಾನು ಸ್ಲೈಸ್ ಮಾಡಿ ಅಂದ್ರೆ ಬಿರಿಯಾನಿ ಒಳಗೆ ನೀವು ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರಿ, ಅದ್ರೊಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕರೆದು ಹಾಕಿರ್ತಾರೋ ಆ ಪ್ರೊಸೀಜರ್ಗೋಸ್ಕರನೇ ಇವನೊಂದು ಸ್ವಲ್ಪ ಈರುಳ್ಳಿ ಒಂದು 4 ರಿಂದ 5 ಉಳ್ಳಾಗಡ್ಡಿ ಉದ್ದುದಕ್ಕೆ ಹೆಂಚು ಕರ್ರದ ಈ ಕಂದು ಬಣ್ಣ ಬರೋವರೆಗೆ ತೆಗೆದಿಟ್ಕೊನಿ. ಆಮೇಲೆ ಒಂದಿಷ್ಟು ಗೋಡಂಬಿಗಳೂ ಕರ್ರದ ತೆಗೆದಿಟ್ಕೊನಿ. ಇವನಿಷ್ಟೆಲ್ಲ ಮೊದಲಿಗೆ ನಾವು ತಯಾರಿ ಮಾಡಿ ಇಟ್ಕೋಬೇಕು. ರೈಸ್ ಮಾಡೋದು ಪ್ರೊಸೀಜರ್ ಇದು ಲಾಂಗ್ ಐತೆ ಅಂತ ಹೇಳಿದನು, ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ತಯಾರಿ ಲಾಂಗ್ ಆಗಿರ್ತೈತಿ, ಭಾಳ ಟೈಮ್ ಹಿಡಿತೈತಿ. ನೀವು ಟೈಮ್ ತೊಗೊಂಡು ಮಾಡ್ಕೋರಿ, ನಿಮಗೆ ರುಚಿ ಆಗಿರ್ತೈತಿ, ಟೇಸ್ಟ್ ಆಗಿರ್ತೈತಿ. ಮತ್ತು ಎಣ್ಣೆಗೆ ನಾವು ಒಂದು ಸ್ವಲ್ಪ ಭಾಳ ಇದ್ರೆ ತೆಗೆದು ಕಡಾಯಿಗೆ ಸಾಸಿವೆ, ಜೀರಿಗೆ, ಕರಿಬೇವು, 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಹಾಕಿದ್ನಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಚಂದಾಗ ಹುರಿಬೇಕು. ನೀವು ವೆಜಿಟೇಬಲ್ಗಳೆಲ್ಲ ಚಂದಾಗ ಒಂದು ಸ್ವಲ್ಪ ಪದೇ ಒಂದು ಸ್ವಲ್ಪ ಚಮಚೆ ಸಹಾಯದಿಂದ ಕೈ ಆಡಿಸ್ಕೊಂತ ಹುರಿದ್ರಿ ಅಂದ್ರೆ ಚಲೋ ಆಗ್ತೈತಿ. ಒಂದು ಸ್ವಲ್ಪ ಬೆಂದಿರ್ತಾವೆ ಮತ್ತು ಹೊತ್ತಂಗಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಎಲ್ಲ ವೆಜಿಟೇಬಲ್ಗಳೆಲ್ಲ ಚಂದಾಗ ಹುರ್ಕೊಂಡು ಪನ್ನೀರ್ ಹಾಕಬೇಕಂದ್ರೆ ಇದ್ರೊಳಗನ್ನು ಪನ್ನೀರ್ ಮಿಕ್ಸ್ ಮಾಡಬಾರ್ದು, ಬೇರೆನೇ ಇಟ್ಕೋಬೇಕು. ಅದನ್ನು ಲಾಸ್ಟಿಗೆ ಪನ್ನೀರ್ ಹಾಕಬೇಕು. ಇಲ್ಲಿ ನೋಡ್ರಿ ಎಲ್ಲ ವೆಜಿಟೇಬಲ್ಗಳೆಲ್ಲ ಈ ರೀತಿಯಾಗಿ ಹುರಿದು ನಾನು ಇದಕ್ಕೊಂದು 2 ಚಮಚದಷ್ಟು ಬೆಣ್ಣೆ ಹಾಕಿದನು. ತುಪ್ಪ ಐತಿ ಅಂದ್ರೆ ತುಪ್ಪನ ಹಾಕ್ಬೋದು, ನಾನು ಬೆಣ್ಣಿನ ಹಾಕಿ ನಾನು ಎರಡೂ ಟೇಸ್ಟ್ ಕೊಡ್ತೈತಿ. ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಹಾಕಿ ನಾನು ಅದನ್ನ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡಿದ್ದಿಂದ ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಿಮ್ಗೆ ಎಣ್ಣೆ ಮೇಲ್ಗಡೆ ಬಂತಂದ್ರೆ ವೆಜಿಟೇಬಲ್ಗಳು ಮಸಾಲೆ ಪದಾರ್ಥ ಎಲ್ಲ ಹುರಿದೈತಂತೆ ಅರ್ಥ.
ಆಮೇಲೆ ನಾವು ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವೆಜಿಟೇಬಲ್ ಕುದ್ದಿಂದ ಆಮೇಲೆ ರೈಸ ಆಮೇಲೆ ಇದೇನು ವೆಜಿಟೇಬಲ್ ಕುದಿರ್ತೈತಲ್ಲ ಅದು ಮೇಲ್ಗಡೆ ಮತ್ತು ಒಂದು ಸ್ವಲ್ಪ ಪುದೀನ ಕಸೂರಿ ಮೇಥಿ ಉಳ್ಳಾಗಡ್ಡಿ ಕರಿದದ್ದು ಗೋಡಂಬಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ದಮ್ ಕಟ್ಟಾಕ ಬಿಳಿದು ಕಾಟನ್ ಅರಿವಿ ತೊಗೊಂಡನು. ನೀವು ಇದು ಕಾಟನ್ ಅರಿವಿ ಬೇಡಪ್ಪ ಅನ್ನೋರು ಗೋಧಿ ಹಿಟ್ಟು ಕಲಿಸ್ಕಾಸ್ ಹಚ್ಕೋರಿ. ಅದೊಂದು ಪ್ರೊಸೀಜರ್ ಐತಿ. ಎರಡರೊಳಗೆ ಒಂದು ಮಾಡಿ ಇಟ್ಕೊಳಕ್ಕೆ ಬೇಕು ಅಂದ್ರನ ಇದು ದಮ್ ಬಿರಿಯಾನಿ ಆಗ್ತೈತಿ, ಚಲೋ ಆಗ್ತೈತಿ. ಆಮೇಲೆ ತೆವಿ ಕಾಯಕ್ಕಿಟ್ಟು ಕಾಸ ಅದರ ಮೇಲೆ ಕಡಾಯಿ ಇಟ್ಟೆ. ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಒರೆಸಿದ್ನಿ ನಾನು, ಅಂದ್ರೆ ತಳ ಹೊತ್ತಬಾರ್ದು ಅನ್ನೋ ಸಂಬಂಧ ಒಂದು ಸ್ವಲ್ಪ ತುಪ್ಪ ಹಾಕಿ ತಳಗಡೆ ಒಂದು ಲೇಯರ ಪಲ್ಯ ಹಾಕಿದ್ನಿ, ಅಂದರೆ ವೆಜಿಟೇಬಲ್ ಪಲ್ಯ ಏನು ಕುದಿಸಿದ್ರಲ್ಲ ಅದನ್ನು. ಮೇಲ್ಗಡೆ ರೈಸ್ ಹಾಕೀನಿ. ರೈಸ್ ಮೇಲೆ ಪುದೀನ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಕರಿದದ್ದು. ಇದೊಂದು ಪ್ರೊಸೀಜರ ಇದೇ ಪದೇ ಪದೇ ಮಾಡ್ಕೊತ ಹೋಗ್ಬೇಕು. 2-3 ಸಲ ಹಾಕ್ಬೇಕು ನಾವು ದಮ್ ಕಟ್ಟಾಕ. ಇಲ್ಲಿ ನೋಡ್ರಿ ನಾನು 3 ಸಲ ಹಾಕಿದ್ನಿ, ಅಂದ್ರೆ ಪಲ್ಯ 2-3 ಸಲ ಹಾಕಿದ್ನಿ, ಆಮೇಲೆ ರೈಸ್ 3 ಸಲ ಹಾಕಿದ್ನಿ. ಈ ರೀತಿಯಾಗಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಚಿಟಿಗೆ ಮಸಾಲೆ ಪೌಡ್ರ್ ಹಂಗೆ ಉದುರಿಸಿ ಮತ್ತೊಂದು ಚಮಚ ತುಪ್ಪ ಹಾಕಿ ಕಾಸ ಮತ್ತು ಕೊತ್ತಂಬರಿ ರೈಸ ಹಾಕಿ ಮೇಲ್ಗಡೆ ಉಳ್ಳಾಗಡ್ಡಿ ಇದೆಲ್ಲ ಹಾಕಿ ಈ ರೀತಿ ನೋಡ್ರಿ ಇಲ್ಲಿ ನಿಮಗೆ ಕಾಣತೈತಿ. ಅದೇನು ತೋಷ ಅರಿವಿ ಇಟ್ಟಿರ್ತವಲ್ಲ ಅದನ್ನು ಕಟ್ಟು ಕಸ್ತೂ ಕಡೆ ಹಚ್ಚಬೇಕು. ಇದು ಗೋಧಿ ಹಿಟ್ಟನ್ನು ಇದೇ ಪ್ರೊಸೀಜರ್ ಒಳಗನ ಹಚ್ಬೇಕು. ನೀವು ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ಕಾಸ ಗೋಧಿ ಹಿಟ್ಟು ಹಿಂಗೆ ಹಚ್ಚಬೇಕು. ಅರಿವಿ ಆದ್ರೆ ನಾನು ಯಾವಾಗಿದ್ರೂ ಅರಿವಿನ ಹಾಕಿರ್ತಾನು. ಈ ರೀತಿ ನೋಡ್ರಿಲ್ಲ ಈ ಹಿಂಗೆಲ್ಲ ಅರಿವಿ ಹಾಕಿ ಕಾಸು ನಾವು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಬೇಕು. ಇದೇ ದಮ್ ಕಟ್ಟೋದು ಅಂತಾರು. ನೀವು ಏನೋ ಒಂದು ರೈಸ್ ಮಾಡ್ಕೊಂಡ್ರೂ ದಮ್ ಅಂತಿರ್ತಾರಲ್ಲ ಅದಕ್ಕೋಸ್ಕರ ಇದು ದಮ್ ಕಟ್ಟೋದು ಅಂತೇವಿ. ಅದು ಮೇಲ್ಗಡೆ ಒಂದಕ್ಕೆ ಪ್ಲೇಟ್ ಮುಚ್ಚ ಅದರ ಮೇಲ್ಗಡೆ ಒಂದು ವಜ್ಜೆ ಇದ್ದಿದ್ದ ಪದಾರ್ಥ, ಅಂದರೆ ನಾವು ಕುಟ್ಟು ಕಲ್ಲಾಗಲಿ ಇದನ್ನೊಂದು ತೆವಿ ಇತ್ತು, ಅದನ್ನು ತೆವಿ ಇಟ್ಟು ಕಾಸ ಒಂದು 20-25 ನಿಮಿಷ ನಾನು ಬಿಟ್ಟಿದ್ದೆ. ಈ ರೀತಿಯಾಗಿ ನೀವು ಒಂದು 25 ನಿಮಿಷ ಬಿಟ್ಟು ಕಾಸು ತೆಗೆದ್ರೆ ಈ ರೀತಿಯಾಗಿ ಘಮಘಮವಾಗಿರುವಂಥ ಬಿರಿಯಾನಿ ನಿಮ್ಮ ಮನೆಯಲ್ಲೇ ರೆಡಿ ಆಗ್ತೈತಿ. ನೋಡ್ರಿ ಇಲ್ಲೇ ನಿಮ್ಗೆ ಎಷ್ಟು ಚಂದ ಕಾಣತೈತಿ ಬಿರಿಯಾನಿ, ನೋಡಾಕಣ ಎಷ್ಟು ರುಚಿ ಅನ್ಸತೈತಿ. ನಾನು ಈ ಬಿರಿಯಾನಿ ಮನೆಯಲ್ಲಿ ಮಾಡಿದಾಗ ಮನೆಯೆಲ್ಲ ಗಮ್ಮಂತ ವಾಸ ಬರ್ತಿರ್ತೈತಿ. ಅದರಲ್ಲೇನೆ ಸಂಕಷ್ಟ ದಿವಸ ಪೌಡ್ರ್ ಮಾಡಿ ಬಿರಿಯಾನಿ ಮಾಡಿದ್ನಿ. ರುಚಿ ಮಾತ್ರ ಸೂಪರ್ ಆಗಿತ್ತು ಮತ್ತು ಮನೆಯೆಲ್ಲ ಗಮ್ಮಂತ ವಾಸ ಬರತ್ತಿತ್ತು. ಏನಿಲ್ಲ ಅಂದರೂ ನಾವು ಈ ಬಿರಿಯಾನಿ ತರಕ್ಕೆ ಹೋದ್ರೂ ನಿಮಗೆ 1000-2000 ಮಟ್ಟ ಆಗ್ತೈತಿ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಮಾಡಿ ರೊಕ್ಕದ್ದೇನು ಪ್ರಶ್ನೆ ಬರೋಂಗಿಲ್ಲ. ಇದಕ್ಕೆ ಮನೆಯಲ್ಲೇ ಮಾಡಿ ತಿಂದು ಅನ್ನೋದು ಒಂದು ಖುಷಿನೂ ಆಗ್ತೈತಿ ಮತ್ತು ಹೆಲ್ದಿನೂ ಅನ್ನಿಸ್ತೈತಿ, ರುಚಿಯಾಗಿ ಇರ್ತೈತಿ. ಅದಕ್ಕೋಸ್ಕರ ಈ ರೀತಿಯಾಗಿ ಬಿರಿಯಾನಿ ನಿಮಗೆ ಮಾಡಿ ತೋರಿಸಿದನು. ಇದಕ್ಕೆ ನಾವು ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಾವು ರೈತಾನ ಬೆಸ್ಟ್ ಕಾಂಬಿನೇಷನ. ಇದಕ್ಕೆ ಒಂದು ಸಿಂಪಲ್ಲಾಗಿ ರೈತ ಮಾಡ್ಕೊಂಡು ನಾನು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ ಹಾಕಿ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡೆ ಅಂದ್ರೆ ಇದೊಂದು ರೈತ ರೆಡಿ ಆಯಿತು. ನೀವು ಬಿರಿಯಾನಿಗೆ ಶಿರ್ವಾ ಮತ್ತು ದಾಲ್ ಅದು ಏನು ತೊಗೊಂಡ್ರು ರುಚಿ ಕೊಡೋಂಗಿಲ್ಲ. ಆಲ್ಮೋಸ್ಟ್ ಇದು ಹೆವಿ ಆಗಿರೋದನ್ನು ಮಸಾಲೆ ಇರ್ತೈತಿ. ಅದು ನಾವು ದಾಲ್ ಅದು ತೊಗೊಂಡು ಅಂದ್ರೆ ಅದು ಭಾಳ ಹೆವಿ ಆಗ್ತೈತಿ. ಅದಕ್ಕೋಸ್ಕರ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಒಂದು ರೈತ ಆಮೇಲೆ ಬಿರಿಯಾನಿ ಮನೆಯಲ್ಲಿ ಮಾಡ್ಕೊಂಡು ಈ ರೀತಿ ಟೇಸ್ಟ್ ಮಾಡಿ ನೋಡ್ರಿ. ಮಕ್ಕಳು ದೊಡ್ಡವರು ವಯಸ್ಸಾದವರು ಇದೊಂಥರ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ನಿಮಗೆ ರುಚಿನೂ ಕೊಡ್ತೈತಿ. ನೀವು ಇದನ್ನ ಮನೆಯಲ್ಲಿ ಮಾಡ್ಕೊಂಡಿದ್ರಿ ಅಂದ್ರೆ ನಿಮಗೆ ಹೆಂಗೆ ಬಂತು ರುಚಿ ಟೇಸ್ಟ್ ಅಂತೇಕಾಸ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಸಂಕಷ್ಟ ವಿಡಿಯೋ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಬಿರಿಯಾನಿ ರೈತ ಒಂದಿಷ್ಟು ಕೊಬ್ಬರಿ ಬೆಲ್ಲ ಅಷ್ಟೇ ದೇವ್ರಿಗೆ ನೈವೇದ್ಯ ಮಾಡೀನಿ. ಇದೊಂದು ನಾನು ನಿಮಗೆ ತೋರ್ಸಾಕತ್ತದನು. ನಿಮ್ಮೆಲ್ಲರಿಗೂ ಇಷ್ಟ ಆತಂದ್ರೆ ಎಲ್ಲರೂ ಲೈಕ್ ಮಾಡಿರಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತವು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.